ನಮಸ್ಕಾರ ವೀಕ್ಷಕರೇ, ಸಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪವನ್ ಕುಮಾರ್. ಇಂದಿನ ಮುಖ್ಯಾಂಶಗಳು. ರಾಜ್ಯದಲ್ಲಿ ಪ್ರತಿಪಕ್ಷ ಬಿಜೆಪಿ ಅಸ್ತಿತ್ವದಲ್ಲಿಲ್ಲ, ಈಶ್ವರ್ ಖಂಡ್ರೆ. ಜಿಲ್ಲೆಯಲ್ಲಿ 15% ಮಳೆ ಕಡಿಮೆ, 55% ಬಿತ್ತನೆ ಆಗಿಲ್ಲ. ವರುಣದೇವ ಬೇಗ ಕೃಪೆ ತೋರಲಿ, ಸಚಿವ ಪ್ರಾರ್ಥನೆ. ಬಂಡೆಪ್ಪ ಕಾಶಾಪುರ್ ಜನ್ಮದಿನ, ನಿವಾಸಕ್ಕೆ ತೆರಳಿ ಶುಭಾಶಯ ಕೋರಿ ಕುಣಿದು ಸಂಭ್ರಮಿಸಿದ ಅಭಿಮಾನಿಗಳು. ರಸಗೊಬ್ಬರ ಮಾರಾಟ ಆನ್ಲೈನ್ನಲ್ಲಿ ನವೀಕರಿಸದೇ ಇರುವುದರಿಂದ ಜಿಲ್ಲೆಗೆ ರಸಗೊಬ್ಬರ ಸಮರ್ಪಕ ಪೂರೈಕೆಯಾಗುತ್ತಿಲ್ಲ, ಈಶ್ವರ್ ಖಂಡ್ರೆ. ಜೆಜೆಎಂ ಯೋಜನೆ 1000 ಕೋಟಿ ಹಣ ಖರ್ಚಾದರೂ ಜನರಿಗೆ ಉಪಯೋಗವಿಲ್ಲ, ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಸಚಿವ ಖಂಡ್ರೆ. ರಾಜ್ಯದಲ್ಲಿ ಪ್ರತಿಪಕ್ಷವಾಗಿರುವ ಭಾರತೀಯ ಜನತಾ ಪಕ್ಷ ಅಸ್ತಿತ್ವದಲ್ಲಿಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದರು. ಸೋಮವಾರ ಜಿಲ್ಲಾ ಪಂಚಾಯತ್ನಲ್ಲಿ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯ ನಂತರ ಭೇಟಿಯಾದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಪ್ರತಿಪಕ್ಷದವರಿಗೆ ಯಾವುದೇ ಕೆಲಸ ಇಲ್ಲ, ಪಕ್ಷದಲ್ಲಿ ಆಂತರಿಕ ಕಚ್ಚಾಟ ಹಾಗೂ ತಮ್ಮ ವೈಫಲ್ಯತೆಯನ್ನು ಮುಚ್ಚಿಕೊಳ್ಳಲು ಆಡಳಿತಾರೂಢ ಸರ್ಕಾರದ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಮಾಜಿ ಸಚಿವ ಗೋವಿಂದ ಕಾರಜೋಳ ಅವರ ಮಾತಿಗೆ ತಿರುಗೇಟು ನೀಡಿದರು. ಬೀದರ್ ಜಿಲ್ಲೆಯಲ್ಲಿ ಕಾಡಸಿದ್ದೇಶ್ವರ ಕನ್ನೇರಿ ಪೂಜ್ಯರ ಕಾರ್ಯಕ್ರಮದ ಕುರಿತು ಕೇಳಿರುವ ಪ್ರಶ್ನೆಗೆ ಈ ಕುರಿತು ಮಾಹಿತಿ ಪಡೆದು ತಿಳಿಸುವುದಾಗಿ ಎಂದರು. ಇಲ್ಲಿಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಅವರು ಸೋಮವಾರ ಮುಂಗಾರು ಪರಿಸ್ಥಿತಿ, ಕೃಷಿ ಚಟುವಟಿಕೆಗಳು, ರಸಗೊಬ್ಬರ ಮತ್ತು ಬಿತ್ತನೆ ಬೀಜ ಲಭ್ಯತೆ, ಜಲ ಜೀವನ್ ಮಿಷನ್ ಕಾಮಗಾರಿಗಳು ಹಾಗೂ ರಸ್ತೆ ಅಭಿವೃದ್ಧಿ ಯೋಜನೆಗಳ ಕುರಿತು ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿದರು. ವಾಡಿಕೆಗಿಂತ ಕಡಿಮೆ ಮಳೆಯಾಗಿರುವುದರಿಂದ ರೈತರು ಬೀಜ ಬಿತ್ತನೆ ಪೂರ್ಣವಾಗಿಲ್ಲ ಎಂದರು. ವಾಯ್ಸ್ ಓವರ್ 2. ಸಭೆಯಲ್ಲಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ ಆರ್ ಅವರು ಮಾತನಾಡಿ, ವಾಡಿಕೆಗಿಂತ ಜಿಲ್ಲೆಯಲ್ಲಿ 15% ಮಳೆ ಕೊರತೆಯಾಗಿದೆ. ಹೀಗಾಗಿ ಬಿತ್ತನೆ ಪೂರ್ಣವಾಗಿಲ್ಲ. ಜೂನ್ 18ರ ನಂತರ ಮಳೆ ಬರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಈ ಅವಧಿಯಲ್ಲಿ ಮಳೆ ಬಂದರೆ ಮಾತ್ರ ರೈತರು ಬೀಜ ಪೂರ್ಣ ಪ್ರಮಾಣದಲ್ಲಿ ಬೀಜ ಬಿತ್ತನೆಗೆ ಅನುಕೂಲವಾಗಲಿದೆ ಎಂದರು. ರೈತರು ನೆಮ್ಮದಿ ಸಂತೋಷದಿಂದಿದ್ದರೆ ನಾವೆಲ್ಲರೂ ಉತ್ತಮವಾಗಿರಲು ಸಾಧ್ಯ. ಆದಷ್ಟು ಬೇಗ ವರುಣ ಕೃಪೆ ತೋರಿಸಿ ಜಿಲ್ಲೆಯ ರೈತರಿಗೆ ಅನುಕೂಲವಾಗಲಿ ಎಂದು ದೇವರಲ್ಲಿ ಸಚಿವ ಈಶ್ವರ್ ಖಂಡ್ರೆ ಪ್ರಾರ್ಥಿಸಿದರು. ಪ್ರಗತಿ ಪರಿಶೀಲನೆ ಸಭೆ ಮಾಡಲಿಕ್ಕೆ ಬಂದಿದ್ದೇನೆ. ಬೀದರಲ್ಲಿ ಮಳೆ ಕೊರತೆ ಇದೆ, ಬಿತ್ತಣಿಕೆ ಆಗಿಲ್ಲ. ಇವತ್ತು ರಸಗೊಬ್ಬರದ ಕೊರತೆ ಇದೆ. ರಸಗೊಬ್ಬರ ಹೆಂಗೆ ನೀಗಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ. ಹೀಗಾಗಿ ಅಭಿವೃದ್ಧಿ ಬಗ್ಗೆ ಇವತ್ತು ನೀವೆಲ್ಲರೂ ಯಾವ ವಿಷಯ ನನಗೆ ಸಂಬಂಧಪಟ್ಟಂಥದ್ದಿದೆ ಮತ್ತು ಇವತ್ತು ಯಾವುದ್ರ ಬಗ್ಗೆ ನನಗೆ ಮಾಹಿತಿ ಇದೆ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಕಾಳಸಂತೆಯಲ್ಲಿ DAP ಮಾಡ್ತಾ ಇದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಸಾಕಷ್ಟು ವಿರೋಧ ಆಗ್ತದೆ ಸರ್, ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ಏನು ಹೇಳ್ತೀವಿ ಸರ್ ಕಾರ್ಯಕ್ರಮ? ಜಿಲ್ಲಾಡಳಿತದ ಜೊತೆಲಿ ಚರ್ಚೆ ಮಾಡ್ತೇನೆ. ಅಲ್ಲ, ಅದು ಏನು ಸರ್ ಕಾರ್ಯಕ್ರಮಕ್ಕೆ ವಿರೋಧ ಪರ ಹೇಳಿದ್ದಲ್ಲ ನೋಡಿ, ನಾನು ಯಾವುದು ವಿರೋಧ ಪರ ಅನ್ನುವಂಥ ಪ್ರಶ್ನೆ ಇಲ್ಲ. ಕಾನೂನು ಸುವ್ಯವಸ್ಥೆ ಇರಬೇಕಿಲ್ಲ ಬೀದರ್ ಜಿಲ್ಲೆಯಲ್ಲಿ. ಜಿಲ್ಲಾಡಳಿತದ ಕಡೆಯಿಂದ ವತಿಯಿಂದ ಎಲ್ಲ ವರದಿಯನ್ನು ತರಿಸ್ಕೊಂಡು ನಾನು ಚರ್ಚೆ ಮಾಡ್ತೇನೆ. ಅಲ್ಲ, ಗೋವಿಂದ ಕಾರಜೋಳ ಅವರು ಸರ್ಕಾರ ದಿವಾಳಿ ಆಗಿದೆ, ಇದ್ರ ಹತ್ರ ಹಣನೇ ಇಲ್ಲ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ ಸರ್. ನೋಡಿ, ಅವರು ಪ್ರತಿಪಕ್ಷದವರಿಗೆ ಕೆಲಸ ಇಲ್ಲ. ನಾವು ಮಾಡ್ತಕ್ಕಿರ್ತಕ್ಕಂಥ ಏನು ಪ್ರಗತಿಪರ ಕೆಲಸಗಳಿದ್ದಾವೆ. ಈಗ ಗ್ಯಾರಂಟಿ ಇದೆ, ಉಪಚುನಾವಣೆಯಲ್ಲೆಲ್ಲ ಸೋತಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಅವ್ರದ್ದು ಅಸ್ತಿತ್ವ ಇಲ್ಲ, ಅವರವರಲ್ಲೇ ಒಡಕಿದೆ. ಇದೆಲ್ಲವನ್ನು ಮರೆಮಾಚಲಿಕ್ಕೆ ಅವರ ವೈಫಲ್ಯಗಳೇನಿದೆವಲ್ಲ, ಅವ್ರು ಯಾಕೆ ಬೆಲೆ ಏರಿಕೆ ಬಗ್ಗೆ ಮಾತಾಡೋದಿಲ್ಲ? ಯಾಕೆ ಡೀಸೆಲ್ ಬೆಲೆ ಇಷ್ಟು ಸಲ ಏರಿಕೆ ಆಯಿತು, ಪೆಟ್ರೋಲ್ ಬೆಲೆ ಏರಿಕೆ ಆಯಿತು, ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಯಿತು, ರಸಗೊಬ್ಬರ ಕೊರತೆ ಇದೆ. ಏನಾದರೂ ಸಿದ್ಧತೆ ಮಾಡಿಕೊಂಡ್ರೆ ಅವರು ಇವರಿದ್ದಾಗ ಏನೇನು ಭರವಸೆ ಕೊಟ್ಟರು ಒಂದಾದರೂ ಈಡೇರಿಸಿದ್ರ? ಇವ್ರು ಏನೂ ಮಾಡಿಲ್ಲ ಅಂತ 4 ವರ್ಷ ಇವರು ಆಡಳಿತ ಮಾಡಿದರು. ಇವರು ಸಂಪೂರ್ಣ ದುರಾಡಳಿತ ಮಾಡಿದಾರಂತೆ ಜನ ಅವರಿಗೆ ಕಿತ್ತೆಸ್ದಾರಲ್ಲ. ನಾವು ಮಾಡ್ತಾ ಇದ್ದಾಗ ಅವ್ರು ರೆಸ್ಪಾನ್ಸಿಬಲ್ ಅಪೋಸಿಷನ್ ಆಗಿ ಮಾತಾಡಲು. ಇಲ್ಲಿಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಅವರು ಸೋಮವಾರ ಮುಂಗಾರು ಪರಿಸ್ಥಿತಿ, ಕೃಷಿ ಚಟುವಟಿಕೆಗಳು, ರಸಗೊಬ್ಬರ ಮತ್ತು ಬಿತ್ತನೆ ಬೀಜ ಲಭ್ಯತೆ, ಜಲ ಜೀವನ್ ಮಿಷನ್ ಕಾಮಗಾರಿಗಳು ಹಾಗೂ ರಸ್ತೆ ಅಭಿವೃದ್ಧಿ ಯೋಜನೆಗಳ ಕುರಿತು ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿದರು. ವಾಡಿಕೆಗಿಂತ ಕಡಿಮೆ ಮಳೆಯಾಗಿರುವುದರಿಂದ ರೈತರು ಬೀಜ ಬಿತ್ತನೆ ಪೂರ್ಣವಾಗಿಲ್ಲ ಎಂದರು.
ಸಭೆಯಲ್ಲಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ ಆರ್ ಅವರು ಮಾತನಾಡಿ, ವಾಡಿಕೆಗಿಂತ ಜಿಲ್ಲೆಯಲ್ಲಿ ಶೇಕಡ 15% ಮಳೆ ಕೊರತೆಯಾಗಿದೆ. ಹೀಗಾಗಿ ಬಿತ್ತನೆ ಪೂರ್ಣವಾಗಿಲ್ಲ. ಜೂನ್ 18ರ ನಂತರ ಮಳೆ ಬರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಈ ಅವಧಿಯಲ್ಲಿ ಮಳೆ ಬಂದರೆ ಮಾತ್ರ ರೈತರು ಬೀಜ ಪೂರ್ಣ ಪ್ರಮಾಣದಲ್ಲಿ ಬೀಜ ಬಿತ್ತನೆಗೆ ಅನುಕೂಲವಾಗಲಿದೆ ಎಂದರು. ರೈತರು ನೆಮ್ಮದಿ ಸಂತೋಷದಿಂದಿದ್ದರೆ ನಾವೆಲ್ಲರೂ ಉತ್ತಮವಾಗಿರಲು ಸಾಧ್ಯ. ಆದಷ್ಟು ಬೇಗ ವರುಣ ಕೃಪೆ ತೋರಿಸಿ ಜಿಲ್ಲೆಯ ರೈತರಿಗೆ ಅನುಕೂಲವಾಗಲಿ ಎಂದು ದೇವರಲ್ಲಿ ಸಚಿವ ಈಶ್ವರ್ ಖಂಡ್ರೆ ಪ್ರಾರ್ಥಿಸಿದರು. ಜನರ ನಿರೀಕ್ಷೆಯಂತೆ ನಮಗೆ ಆಡಳಿತ ಕೊಡಬೇಕಾಗಿದೆ. ನೀವೆಲ್ಲ ಬಹಳಷ್ಟು ಜನ ಸುಮಾರು ದಿವಸದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ನಮ್ಮೆಲ್ಲ ಅರಣ್ಯ ಇಲಾಖೆ ಇರ್ಬೋದು, ಇತರೆ ಎಲ್ಲ ಇಲಾಖೆ ಅಧಿಕಾರಿಗಳು, ಈ ಜಿಲ್ಲೆಯ ನಾಡಿ ಮಿಡಿತ ನಿಮ್ಮೆಲ್ಲರಿಗೆ ಗೊತ್ತಿದೆ. ಇವತ್ತು ವಿಶೇಷವಾಗಿ ನಾನು ಆದ್ಯತೆ ಏನಿದೆ, ಆದ್ಯತೆಯ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈ ಸಭೆ ಕರೆದಿದ್ದೇನೆ. ಸುಮಾರು 75% ಜನ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ. ಇವತ್ತು ದುರದೃಷ್ಟವಶಾತ್ ಮಳೆ ಎಷ್ಟು ಬರಬೇಕಾಗಿತ್ತು ಬಂದಿಲ್ಲ. ಮೊನ್ನೆ ನಡೆದಂತ ಮಾನ್ಯ ಮುಖ್ಯಮಂತ್ರಿಗಳ ನಮಗೆ 51.6 mm ಮಳೆ ಆಗಬೇಕಿತ್ತು ಸರ್, ಅದು 23.4 mm ಮಳೆ ಆಗಿದೆ ಸರ್. 55% ಮಳೆ ಕೊರತೆ ಇದೆ ಸರ್ ಈ ಮಂತಲ್ಲಿ. ನಮಗೆ ಮೇಯಲ್ಲಿ ಸ್ವಲ್ಪ 48% ಮಳೆ ಆಗಿತ್ತು ಸರ್, ಬಟ್ ಏಪ್ರಿಲಲ್ಲೂ 40% ಮಳೆ ಕೊರತೆ ಆಗಿತ್ತು ಸರ್. 15% ಲೆಸ್ ಇದೆ ಸರ್. 15% ಲೆಸ್ ಇದೆ 15% 15% ಕಡಿಮೆ ಇದೆ. ಆದರೆ ಈ ತಿಂಗಳೇನು ಬಿತ್ತನೆಗೆ ಆಗಬೇಕು ಅದು 55% ಕಡಿಮೆ ಇದೆ. 55% ಕಡಿಮೆ ಇದ್ದಕ್ಕಾಗಿ ಆಗೋದಿಲ್ಲ ಅಲ್ವಾ? ಅದು ಆಗೋದಿಲ್ಲ. ಈಗ ಒಂದು ವಾರ ಅಥವಾ 15 ದಿವಸ ಒಳಗ ಮಳೆ ಬರಬೇಕು. 18ರಲ್ಲಿ ಏನಿದೆ ಅದೇ ಸರ್, 18 ಆದ್ಮೇಲೆ ಇದೆ ಅಂತ ಹೇಳ್ತಿದ್ದಾರೆ ಸರ್. ಎಫೆಕ್ಟಿವ್ ರೈನ್ಫಾಲ್ ಅದು ಬಂದ್ರೆ ಬಿತ್ತನೆ ಆಗಬೇಕು ಸರ್. ಬಂದ್ರೆ ಒಳ್ಳೇದು. ಅದಕ್ಕೆ ಎಲ್ಲ ಪ್ರಾರ್ಥನೆ ಮಾಡಬೇಕು ಮಳೆ ಬರಲಿ ಅಂತೇಳಿ. ಮಳೆನೇ ಬರದೆ ಹೋದ್ರೆ ಕಷ್ಟ ಆಗುತ್ತೆ. ಆಯ್ತು, ನೆಕ್ಸ್ಟ್ ಹೇಳಿ ಕೊಟ್ಕೊಂಡು. ಮಾಜಿ ಸಚಿವರು ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾಗಿರುವ ಬಂಡೆಪ್ಪ ಕಾಶಂಪುರ್ ಅವರು ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಶಂಪುರ್ ಪ್ರಿ ಗ್ರಾಮದ ಹೊರವಲಯದಲ್ಲಿರುವ ಅವರ ತೋಟದ ಮನೆಯ ಆವರಣದಲ್ಲಿ ಸೋಮವಾರ ದಿನವಿಡೀ ಅಭಿಮಾನಿಗಳು, ಕಾರ್ಯಕರ್ತರ ಸಮ್ಮುಖದಲ್ಲಿ 62ನೇ ವರ್ಷದ ಜನ್ಮದಿನ ಆಚರಣೆ ಮಾಡಿಕೊಂಡರು. ಕಾಶಂಪುರ್ ಪಿ ಗ್ರಾಮದ ಹೊರವಲಯದಲ್ಲಿರುವ ಅವರ ತೋಟದ ಮನೆಗೆ ಸೋಮವಾರ ದಿನವಿಡೀ ಬೀದರ್ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಅಭಿಮಾನಿಗಳು, ಜೆಡಿಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅವರ ಆಪ್ತರು ಕೇಕ್ ಕತ್ತರಿಸಿ, ಶಾಲು, ಹಾರ ಹಾಕಿ, ಹೂಗುಚ್ಛ ನೀಡಿ ಸನ್ಮಾನಿಸಿ ಗೌರವಿಸುವ ಮೂಲಕ ಬಂಡೆಪ್ಪ ಕಾಶಂಪುರ್ ಅವರಿಗೆ ಜನ್ಮದಿನದ ಶುಭಾಶಯ ಕೋರಿದರು. ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್ ಅವರ 62ನೇ ವರ್ಷದ ಜನ್ಮದಿನಕ್ಕೆ ಶುಭ ಕೋರಲು ವಿವಿಧೆಡೆಯಿಂದ ಆಗಮಿಸಿದ ಅವರ ಅಭಿಮಾನಿಗಳು, ಕಾರ್ಯಕರ್ತರು ದಿನವಿಡೀ ಜಯಘೋಷ ಮೊಳಗಿಸಿದರು. ಬಂಡೆಪ್ಪ ಕಾಶಂಪುರ್, ಜೆಡಿಎಸ್ ಪಕ್ಷ, ಎಚ್ ಡಿ ದೇವೇಗೌಡ, ಎಚ್ ಡಿ ಕುಮಾರಸ್ವಾಮಿಯವರ ಪರವಾಗಿ ಘೋಷಣೆ ಕೂಗಿ ಹರ್ಷ ವ್ಯಕ್ತಪಡಿಸಿದರು. ಇದಕ್ಕೂ ಮುಂಚೆ ಜನ್ಮದಿನದ ಅಂಗವಾಗಿ ಸೋಮವಾರ ಬೆಳಿಗ್ಗೆ ಬಂಡೆಪ್ಪ ಕಾಶಂಪುರ್ ಅವರು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಖಾನಾಪುರದ ಶ್ರೀ ಕ್ಷೇತ್ರ ಮೈಲಾರ್ ಮಲ್ಲಣ್ಣ ದೇವಸ್ಥಾನ, ಬೀದರ್ ನಗರದ ಮಂಗಲ್ಪೇಟದ ಭವಾನಿ ಮಂದಿರ್, ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಶಂಪುರ್ ಪಿ ಗ್ರಾಮ ಸದ್ಗುರು ಶ್ರೀ ಸಚ್ಚಿದಾನಂದ ಸ್ವಾಮೀಜಿ ದೇವಸ್ಥಾನ ಸೇರಿದಂತೆ ವಿವಿಧ ಮಂದಿರಗಳಿಗೆ ಹಾಗೂ ಅವರ ತಂದೆ ತಾಯಿ ಗದ್ದುಗೆಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ, ಪ್ರಾರ್ಥನೆ ಸಲ್ಲಿಸಿ ಆಶೀರ್ವಾದ ಪಡೆದರು. ಹಾಡು ಹಾಡಿ ಗಮನ ಸೆಳೆದ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಮತ್ತು ಅನೇಕರು ಜೆಡಿಎಸ್ ಮುಖಂಡರಾದ ಸೂರ್ಯಕಾಂತ್ ನಾಗಮಾರ್ಪಳ್ಳಿ, ಶಾಂತಲಿಂಗ್ ಸಾವಳ್ಗಿ, ರಾಜು ಕಾಶಂಪುರ್, ರಮೇಶ್ ಪಾಟೀಲ್ ಸೋಲ್ಪುರ್ ಸೇರಿದಂತೆ ಅನೇಕರು ಬಂಡೆಪ್ಪ ಕಾಶಂಪುರ್ ಅವರ ಜನ್ಮದಿನದ ನಿಮಿತ್ತವಾಗಿ ಹಮ್ಮಿಕೊಂಡಿದ್ದ ಸಂಗೀತ ಕಾರ್ಯಕ್ರಮದ ವೇದಿಕೆಯಲ್ಲಿ ಕನ್ನಡ, ಹಿಂದಿ ಹಾಡುಗಳನ್ನು ಹಾಡುವ ಮೂಲಕ ನೆರೆದಿದ್ದ ಅಭಿಮಾನಿಗಳ ಗಮನ ಸೆಳೆದರು.
ವಿಶೇಷ ಉಡುಗೊರೆ ನೀಡಿದ ಅಭಿಮಾನಿಗಳು ಕಾರ್ಯಕರ್ತರು ಬಂಡೆಪ್ಪ ಕಾಶಂಪುರ್ ಅವರ 62ನೇ ಜನ್ಮದಿನದ ನಿಮಿತ್ತವಾಗಿ ಅವರ ಅಭಿಮಾನಿಗಳು ಕಾರ್ಯಕರ್ತರು ವಿಶೇಷ ಉಡುಗೊರೆ ನೀಡಿ ಗಮನ ಸೆಳೆದರು. ಕೆಲವರು ರಕ್ತದಿಂದ ತಯಾರಿಸಿದ ಭಾವಚಿತ್ರ ನೀಡಿದರೆ, ಇನ್ನು ಕೆಲವರು ಆಯಿಲ್ ಪೇಂಟ್ನಿಂದ ನಿರ್ಮಿಸಿದ ಫೋಟೋ, ಕೈಯಿಂದ ಡ್ರಾಯಿಂಗ್ ಮಾಡಿದ ಭಾವಚಿತ್ರ ನೀಡಿದರು. ಗಮನ ಸೆಳೆದ ಸೇಬು ಹಣ್ಣಿನ ಹಾರ, ಬೃಹತ್ ಗಾತ್ರದ ಕೇಕ್, ಬಂಡೆಪ್ಪ ಕಾಶಂಪುರ್ ಅವರ ಜನ್ಮದಿನದ ನಿಮಿತ್ತವಾಗಿ ಅವರ ಅಭಿಮಾನಿಗಳು ಕಾರ್ಯಕರ್ತರು ಸೇಬು ಹಣ್ಣಿನ ಹಾರ ಹಾಕಿ ಸನ್ಮಾನಿಸಿ ಗೌರವಿಸಿದರು. ಇದೇ ವೇಳೆ ಬೃಹತ್ ಗಾತ್ರದ ಕೇಕ್ಗಳನ್ನು ತಂದಿದ್ದರು. ವಿವಿಧ ಬಗೆಯ ಉಡುಗೊರೆಗಳನ್ನು ನೀಡಿದರು. ವಿಶೇಷ ಆಡಿಯೋ, ವಿಡಿಯೋ ಸಾಂಗ್ ಬಿಡುಗಡೆ. ಬಂಡೆಪ್ಪ ಕಾಶಂಪುರ್ ಅವರ ಜನ್ಮದಿನದ ನಿಮಿತ್ತವಾಗಿ ಅವರ ಯಶೋಗಾಥೆಗಳನ್ನೊಳಗೊಂಡ 8 ನಿಮಿಷದ ವಿಶೇಷ ಹಾಡು ಬಿಡುಗಡೆ ಮಾಡಲಾಯಿತು. ದಿನವಿಡೀ ನಡೆದ ಜನ್ಮದಿನದ ಕಾರ್ಯಕ್ರಮದ ನಡುವೆಯೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಗೂ ಅನೇಕ ಶಾಸಕರು, ಮಾಜಿ ಶಾಸಕರು, ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್ ಅವರಿಗೆ ಫೋನ್ ಕರೆ ಮಾಡಿ ಜನ್ಮ ದಿನಾಂಕ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಬಂಡೆಪ್ಪ ಕಾಶಂಪುರ್ ಅವರ ಸೋದರರಾದ ಮಾರುತಿ ಕಾಶಂಪುರ್, ರಾಜು ಕಾಶಂಪುರ್, JDS ಜಿಲ್ಲಾಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪುರ್, ಪ್ರಮುಖರಾದ ಶಾಂತಲಿಂಗ್ ಸಾವಳ್ಗಿ, ರಾಜಶೇಖರ್ ಜವಳೆ, ಸಂಜು ರೆಡ್ಡಿ, ನೀರ್ಣರವರು ಸೇರಿದಂತೆ ಅನೇಕರಿದ್ದರು. ऐसा मौका भी कहाँ मिलेगा हमारे जैसा नहीं। ಕಾಳಸಂತೆಯಲ್ಲಿ ರಸಗೊಬ್ಬರ ಮಾರಾಟ ಹಾಗೂ ಖಾಸಗಿ ಮಾರಾಟಗಾರರು ಪ್ರತಿದಿನ ಮಾರಾಟದ ಮಾಹಿತಿಯನ್ನು ಆನ್ಲೈನ್ನಲ್ಲಿ ನವೀಕರಿಸುವುದರಿಂದ ಜಿಲ್ಲೆಗೆ ಸಮರ್ಪಕ ಪೂರೈಕೆ ಆಗುತ್ತಿಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದರು. ಸೋಮವಾರ ನಗರದ ಜಿಲ್ಲಾ ಪಂಚಾಯತ್ನಲ್ಲಿ ನಡೆಸಿದ್ದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿ, ತಕ್ಷಣದಿಂದಲೇ ಎಲ್ಲ ಖಾಸಗಿ ಮಾರಾಟಗಾರರು ದಿನನಿತ್ಯದ ಮಾರಾಟ ಮಾಹಿತಿಯನ್ನು ಕಡ್ಡಾಯವಾಗಿ ನವೀಕರಿಸಬೇಕು. ನಿಯಮ ಉಲ್ಲಂಘಿಸುವ ಮಾರಾಟಗಾರರ ಪರವಾನಗಿ ರದ್ದುಪಡಿಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಜಲ ಜೀವನ್ ಮಿಷನ್ ಕಾಮಗಾರಿಗಳ ಪ್ರಗತಿ ತೃಪ್ತಿಕರವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ಸಚಿವರು, ಇನ್ನು ಅನೇಕ ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರು ತಲುಪಿಲ್ಲ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಬಾಕಿ ಇರುವ ಎಲ್ಲ ಕಾಮಗಾರಿಗಳನ್ನು ಅತ್ಯಂತ ಆದ್ಯತೆಯ ಮೇರೆಗೆ ಮುಂದಿನ 2 ತಿಂಗಳೊಳಗೆ ಪೂರ್ಣಗೊಳಿಸಬೇಕು. ಜಿಲ್ಲೆಯ ಪ್ರತಿಯೊಂದು ಗ್ರಾಮಕ್ಕೂ ಶುದ್ಧ ಕುಡಿಯುವ ನೀರು ತಲುಪುವಂತೆ ಖಚಿತಪಡಿಸಬೇಕು ಎಂದು ಸೂಚಿಸಿದರು. ಯಾವುದೇ ಕಾರಣಕ್ಕೂ ಯಾವುದೇ ಹಳ್ಳಿಗಳಿಗೆ ಕಲುಷಿತ ನೀರು ಪೂರೈಕೆಯಾಗಬಾರದು. ಈ ಕುರಿತು ಅಧಿಕಾರಿಗಳು ವಿಶೇಷ ನಿಗಾ ವಹಿಸಬೇಕು. ಶುದ್ಧ ಕುಡಿಯುವ ನೀರು ಪೂರೈಕೆಯಲ್ಲಿ ನಿರ್ಲಕ್ಷ್ಯ ಕಂಡು ಬಂದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನೇ ನೇರ ಹೊಣೆಗಾರರನ್ನಾಗಿ ಪರಿಗಣಿಸಲಾಗುವುದು ಎಂದು ಸಚಿವರು ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ರಹೀಂ ಖಾನ್, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ದಿಲೀಪ್ ಬೋದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಬುಂಟಿ, ಬೀದರ್ ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಬಿ ಕರಾಳೆ, ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕಿ ದೇವಿಕಾ ಆರ್, ಸಭೆಯಲ್ಲಿ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಜಾರಿಗೆ ಬಂದಿರುವ ಜಲ ಜೀವನ್ ಮಿಷನ್ ಹಾಗೂ ಬಹುಗ್ರಾಮಗಳ ಕುಡಿಯುವ ನೀರಿನ ಯೋಜನೆಯಡಿ ಜಿಲ್ಲೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಖರ್ಚಾದರೂ ಜನರಿಗೆ ಉಪಯೋಗವಾಗುತ್ತಿಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಸೋಮವಾರ ಜಿಲ್ಲಾ ಪಂಚಾಯತ್ನಲ್ಲಿ ನಡೆಸಿದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಯೋಜನೆ ಅನುಷ್ಠಾನ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದ ನಂತರ ಅವರ ಕಾರ್ಯವೈಖರಿಗೆ ಗರಂ ಆಗಿದ್ದರು. ಹರ್ ಘರ್ ಜಲ್ ಎಂದು ಯಾವ ಗ್ರಾಮ ಘೋಷಣೆ ಮಾಡಿದ್ದೀರಿ? ಅಲ್ಲಿಯ ಜನರ ಮನೆಗೆ ನೀರು ಹೋಗುತ್ತಿಲ್ಲ, ಸುಳ್ಳು ಮಾಹಿತಿ ನೀಡುವುದು ಸರಿಯಲ್ಲ ಎಂದು ಕಿಡಿಕಾರಿದರು. ಯೋಜನೆಯ ಟೆಂಡರ್ ಆದ ಬಳಿಕ ಅದರಲ್ಲಿ ತಿಳಿಸಿರುವ ಕಂಡೀಷನ್ ಪ್ರಕಾರ ಕೆಲಸ ಆಗಬೇಕು. ಪೈಪ್ಲೈನ್ಗಾಗಿ ಆಳಿರುವ ರಸ್ತೆಯ ಸಹ ಮುಚ್ಚಿ ಡಾಂಬರೀಕರಣ ಮಾಡದೆ ಯೋಜನೆ ಪೂರ್ಣವಾಗದೆ ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಮಾಡಿರುವುದು ಸೂಕ್ತವಲ್ಲ ಎಂದರು. ಇನ್ನು ಮುಂದೆ ಇದೇ ರೀತಿ ತಪ್ಪು ಮಾಡಿದರೆ ಸಂಬಂಧಪಟ್ಟ ಅಧಿಕಾರಿಗಳನ್ನೇ ನೇರ ಹೊಣೆಗಾರರಿಗೆ ಆಗಿ ಮಾಡಿ ಕ್ರಮ ಕೈಗೊಳ್ಳುವ ಅಂತೆ ಖಚಿತ ಎಂದು ಎಚ್ಚರಿಕೆ ನೀಡಿದರು. ಮಾಡ್ತಾರೆ, ಗೊತ್ತಾಯ್ತಾ? ಬ್ಯಾಚ್ 1 and ಬ್ಯಾಚ್ 2 ಅಲ್ಲಿ ಮಾಡಿದ್ದೇವೆ. ಎಷ್ಟಿದಾವಂತವು ಸರ್? ಬ್ಯಾಚ್ನಲ್ಲಿ ಅವರಲ್ಲಿ 18 ವರ್ಕ್ ಅವ ಸರ್. ಬ್ಯಾಚ್ 2ನಲ್ಲಿ ಅವರಲ್ಲಿ ಮತ್ತೆ 18 ವರ್ಕ್ ಅದಾವ ಸರ್. ಕಮಾಂಡರಲ್ಲಿ ಸರ್ ಬ್ಯಾಚ್ 1ನಲ್ಲಿ 17 ವರ್ಕ್ ಅದಾವ ಸರ್. ಕಮಾಂಡರಲ್ಲಿ ಬ್ಯಾಚ್ 2ನಲ್ಲಿ 10 ವರ್ಕ್ ಅದಾವ. ಮಾಣಿಕ್ ಕಾಮಗಾರಿ
ಮತ್ತೆ 3rd and 4th ಬ್ಯಾಚ್ ಅಲ್ಲಿ ಎಷ್ಟು ಕಾಮಗಾರಿ ಆಗಿದ್ದಾವೆ? ಮತ್ತೆ ಎಷ್ಟು ಡಿಕ್ಲೇರ್ ಮಾಡಿದ್ರಿ? 600 643 ಸರ್. ಗಿರೀಶ್ 643. ಇವು ಆಕ್ಚುಲ್ ನೀರು ಬಂದಿದೆ ಇಲ್ಲ, ಸುಮ್ಮನೆ ಮಾಡಿದ್ರೆ ನಾಳೆ ಈಗ ನಾವೆಲ್ಲ ಯಾವ ಹರಿಗರ್ ಜಲ್ ಅಂತೇಳಿ ಡಿಕ್ಲೇರ್ ಮಾಡ್ತೇವೆ, ಮಾಡಿದ ನೀರು ಬರಬೇಕು ಮತ್ತು ಅದೇ ಆಧಾರದ ಮೇಲೆ ನಾವು ದುಡ್ಡು ಕ್ಲೇಮ್ ಮಾಡ್ತಾ ಇದ್ವಿ, ಗೊತ್ತಾ? ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ಅದಕ್ಕೆ ಆಕ್ಚುಲಿ ಎಷ್ಟಾಗಿದೆ ಅಂತೇಳಿ ನೋಡಿಕೊಂಡು ನಮ್ಮ ಜಿಲ್ಲೆಯಲ್ಲಿ ಮತ್ತು ನಾನೇ ಮಂತ್ರಿ ಇದ್ದು ನಮ್ಮ ಜಿಲ್ಲೆಯಲ್ಲಿ ಎಲ್ಲಾದರೂ ನೀವು ತಪ್ಪು ಮಾಹಿತಿ ಕೊಟ್ರಿ ಅಂತ ಹೇಳಿದ್ರೆ ನೀವೆಲ್ಲ ನಮ್ಮವರೇ ಇದ್ದೀರಿ, ಆದರೆ ಇಟ್ ವಿಲ್ ಬಿ ಟೇಕನ್ ವೆರಿ ಸೀರಿಯಸ್ಲಿ, ಗೊತ್ತಾಯ್ತಾ? ಸೀರಿಯಸ್ ಆಕ್ಷನ್ ತಗೋಬೇಕಾಗುತ್ತೆ. ನಾಳೆ ಆಯಿತು ಆಗಿದ್ಮೇಲೆ ಮತ್ತೆ ನಗೊಂತ ಬರ್ತೀರಿ. ಬ್ಯಾಚ್ 1 2 ಸ್ವಲ್ಪ ಅದಕ್ಕೆ ಬರವಣಿಗೆ ತಿಳಿಸ್ಬೇಕು ಏನಾಗಿದೆ, ಸೋರ್ಸ್ ಅಷ್ಟೇ. ಅದಕ್ಕೊಂದು ನಾವು ಕೊಟ್ಟಿದ್ದೇವೆ, ರಿಲೈನ್ ಮಾಡಿಲ್ಲ, ದಳ ಕೂಡಿಸಿಲ್ಲ, ರೈಸಿಂಗ್ ಮೇನ್ ಹಾಕಿಲ್ಲ, ಓವರ್ ಹೆಡ್ ಟ್ಯಾಂಕ್ ಏನೋ ಆಯ್ತು. ಇಂಥದ್ದು ಏನಾದ್ರೂ ಇದ್ರೆ ಯಾರು ಮಾಡ್ಯಾರ, ಕಾಂಟ್ರಾಕ್ಟರ್ ಇರಲಿ ಅಥವಾ ಅಧಿಕಾರಿ ಇರಲಿ, ಅವನ ಮೇಲೆ ಜವಾಬ್ದಾರಿ, ಅವನ ಮೇಲೆ ಆಕ್ಷನ್ ಮಾಡಬೇಕಾಗುತ್ತೆ. ಮತ್ತೆ ರಿಸ್ಟೋರೇಷನ್ ಆಫ್ ರೋಡ್ಸ್ ಬಹಳ ಕಡೆ ನಾನು ನೋಡ್ತಾ ಇದ್ದೀನಿ ರಿಸ್ಟೋರೇಷನ್ ಸಮಸ್ಯೆ ಇದೆ. ನಾವು ಬಹಳ ಸಲ KDP ಮೀಟಿಂಗ್ ಅಲ್ಲೂ ಹೇಳಿದ್ದೇನೆ, ಬಹಳ ಕಡೆ ರಿಸ್ಟೋರೇಷನ್ ಆಗಿಲ್ಲ, ರಸ್ತೆ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ನಿಮ್ಮ ಟೆಂಡರ್ ಅಲ್ಲೇ ಇದೆ ರಿಸ್ಟೋರೇಷನ್ ಮಾಡಬೇಕು ಅಂತ, ಮಾಡದೆ ಯಾಕೆ ಬಿಲ್ ಕೊಟ್ರಿ ನೀವು? ರಿಸ್ಟೋರೇಷನ್ ಎಷ್ಟಾಗಿದೆ? ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಪವನ್ ಕುಮಾರ್. ಮುಂದಿನ ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.